ವಿಜಯಪುರ ನಾಡಿನ ತುಂಬಾ ಇಂದು ಷಷ್ಠಿಯ ಸಂಭ್ರಮ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮದಲ್ಲಿ ಸಂಭ್ರಮದ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ವಲ್ಲಿ ಸುಬ್ರಹ್ಮಣ್ಯ ರಥೋತ್ಸವ ಕೂಡ ಸೇರುತ್ತೆ. ವಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರ ರಥೋತ್ಸವವು ಅತ್ಯಂತ ಸಡಗರ ನಡೆಯಿತು. ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಚಂದ್ರಮೌಳಿ ಸ್ವಾಮಿ ಹೇಳಿದರು. ಕಳೆದ 1 ವಾರಗಳಿಂದ ವಿವಿಧ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನಡೆಯುತ್ತಿದ್ದು, ಇಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಿತು. 28ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು. ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ದೇವಾಲಯದ ಭಕ್ತ ಮಂಡಳಿ ಎಲ್ಲಾ ವ್ಯವಸ್ಥೆಗಳನ್ನು ನಡೆಸಿಕೊಡಲಾಯಿತು. ಷಷ್ಠಿ ಅಂತ ಈ ಷಷ್ಠಿ ದಿವಸ ವಲ್ಲಿ ದೇವಸೇನಾ ಸಮಿತಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ದೇವರ ಪೂಜೆ ಮಾಡೋದು ಒಂದು ವಿಶೇಷ. ಇವತ್ತಿನ ಈ ಚನ್ನರಾಯಪಟ್ಟಣ ಗ್ರಾಮ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಗ್ರಾಮದಲ್ಲಿ ವಿಶೇಷವಾಗಿ ವಲ್ಲಿ ದೇವಸೇನಾ ಸಮಿತಿ ಸುಬ್ರಹ್ಮಣ್ಯೇಶ್ವರನ ಒಂದು ರಥೋತ್ಸವ ಶ್ರೀಮದ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಏರ್ಪಾಟಾಗಿ ರಥೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಒಂದು ಸಮಸ್ತ ಭಕ್ತಾದಿಗಳ ಸಹಕಾರದೊಂದಿಗೆ ತುಂಬ ಅದ್ದೂರಿಯಾಗಿ ಈ ಒಂದು ವಲ್ಲಿ ದೇವಸೇನಾ ಸಮಿತಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಒಂದು ದೇವತಾ ಕಾರ್ಯ ಸುಸೂತ್ರವಾಗಿ ಪರಮಾತ್ಮ ನಡೆಸ್ಕೊಡ್ತಾ ಇದ್ದಾನೆ. ಎಲ್ರಿಗೂ ಸಹ ಒಂದು ಪ್ರಸಾದ ಸೇವೆ ಏರ್ಪಡಿಸಲಾಗಿದೆ.
ಎಲ್ಲ ಭಕ್ತಾದಿಗಳು ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ದೇವರು ಏನೇನು ಪೂಜೆ ಇದು ಹಮ್ಮಿಕೊಂಡಿದ್ದೀವಿ ಸರ್? ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಕಲಶಾರಾಧನೆ ಹಾಗೂ ದೇವರಿಗೆ ಪಂಚಾಮೃತ ಅಭಿಷೇಕ, ಅಲ್ಲಿಂದ ನಂತರ ಆಸ್ಥಾನ ಪೂಜೆ ಅಂತೇಳಿ ಅಲ್ಲಿಂದ ದೇವರ ಪ್ರಾಕಾರ ಬಂದು ಬ್ರಹ್ಮ ರಥೋತ್ಸವದಲ್ಲಿ ಆ ರಥದಲ್ಲಿ ಪರಮಾತ್ಮನನ್ನು ಕೂರಿಸಿ ರಥವನ್ನು ಎಳೆದಿದ್ದೀವಿ. ಸಾಯಂಕಾಲದ ಆರಾಧನೆ ಎಲ್ಲ ಉತ್ಸವಗಳು ಸಹ ಸುಮಾರು 3 ದಿವಸದಿಂದ ಇವತ್ತು 4ನೇ ದಿವಸ, ಒಟ್ಟು 8 ದಿವಸ ಕಾರ್ಯಕ್ರಮ. 22ನೇ ತಾರೀಕಿಂದ 28ನೇ ತಾರೀಕಿನವರೆಗೂ ಸಹ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ದಿವಸ ರಥೋತ್ಸವ, ಇನ್ನು 3 ದಿವಸ ಕಾಲ ನಾಳೆ ವಸಂತೋತ್ಸವ, ನಾಡಿದ್ದು ಉಯ್ಯಾಲೋತ್ಸವ, ಆಚೆ ನಾಡಿದ್ದು 28ನೇ ತಾರೀಕು ಶಯನೋತ್ಸವ ನಡೆಯುತ್ತೆ. ಎಲ್ಲ ಭಕ್ತಾದಿಗಳಿಗೂ ಸಹ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ